ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಅನಾಮಿಕ ತೋರಿಸಿರುವಂತ ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಇವತ್ತು ಬಹಳ ಕುತೂಹಲ ಇರೋದು ಈ ಆಪರೇಷನ್ ಅಸ್ಥಿ ಪಂಜರದಲ್ಲಿ 13ನೇ ಸ್ಪಾಟ್ ನಲ್ಲಿ ಉತ್ಖನನಕ್ಕೆ ತಯಾರಿಗಳನ್ನ ಮಾಡ್ಕೊಳ್ಳೋಕ್ಕೂ ಮುಂಚಿತವಾಗಿ ಜಿಪಿಆರ್ ಯಂತ್ರವನ್ನ ಬಳಸಿ ಸ್ಕ್ಯಾನ್ ಮಾಡಲಾಗುತ್ತೆ. ಅಲ್ಲಿ ಅವಶೇಷ ಇದೆಯಾ ಅಂತ ಹೇಳಿ ಪತ್ತೆ ಹಚ್ಚಲಾಗುತ್ತೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಇವತ್ತು ಕೂಡ ಮುಂದುವರಿಯುತ್ತೆ. ಅನಾಮಿಕ ಗುರುತಿಸಿದಂತ ಸ್ಪಾಟ್ 13ರಲ್ಲಿ ಸರ್ಚಿಂಗ್ ಅನ್ನ ಮಾಡಲಾಗುತ್ತೆ. ಡ್ರೋನ್ ಜಿಪಿಆರ್ ಬಳಸಿ ಹುಡುಕಾಟಕ್ಕೆ ಆಲ್ರೆಡಿ ಸಿದ್ಧತೆಗಳು ಆಗಿದೆ. ಯಂತ್ರ ಬಂದಿದೆ, ಅದನ್ನ ಆಪರೇಟರ್ಸ್ ಜೋಡಿಸಿದ್ದಾಗಿದೆ. ಅದನ್ನ ಹಾರಿಸೋದಕ್ಕೆ ಅಲ್ಲಿ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಸ್ಪಾಟ್ 13ರಲ್ಲಿ ಪ್ರಾಯೋಗಿಕವಾಗಿ ಡ್ರೋನ್ ಜಿಪಿಆರ್ ಹಾರಾಟವನ್ನ ನಿನ್ನೆ ಮಾಡಿದ್ರು. ಅಧಿಕಾರಿಗಳು ಬರುವ ಮುನ್ನ ಇವತ್ತು ಕೂಡ ಅದನ್ನ ಪಾರ್ಟ್ಸ್ ಎಲ್ಲ ಜೋಡಿಸ್ಬಿಟ್ಟು ಅರೇಂಜ್ ಮಾಡಿಬಿಟ್ಟು ಪ್ರಾಯೋಗಿಕ ಹಾರಾಟವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಅಂದ್ರೆ ಅನಾಮಿಕನನ್ನ ಕರ್ಕೊಂಡು ಬರ್ತಾರಲ್ಲ SIT ಅಧಿಕಾರಿಗಳು, ಪ್ರಮುಖರ ಸಮ್ಮುಖದಲ್ಲಿ ಮತ್ತೆ ಶೋಧವನ್ನ ಈ ಸಿಬ್ಬಂದಿ ಅಂದ್ರೆ ಈ ಆಪರೇಟರ್ಸ್ ನಡೆಸ್ತಾರೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡು ಅವರು ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ಬಹಳಷ್ಟು ಕುತೂಹಲ ಈ ಪ್ಲೇಸ್ ಬಗ್ಗೆ ಯಾಕೆ ಅಂತಂದ್ರೆ, ಅನಾಮಿಕ ಪರ್ಟಿಕ್ಯುಲರ್ ಆಗಿ ಈ ಜಾಗವನ್ನ ಗುರುತಿಸಿದಾಗ ಅಧಿಕಾರಿಗಳಿಗೆ ಹೇಳಿದ್ದು, ಈ ಜಾಗದಲ್ಲಿ ನಾನು ಸಾಮೂಹಿಕವಾಗಿ ಶವಗಳನ್ನ ಹೂತಿದ್ದೀನಿ, ಸುಮಾರು 8ಕ್ಕೂ ಅಧಿಕ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ ಆತ ಆರೋಪ ಮಾಡಿದ್ದ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಈಗ ಜಿಪಿಆರ್ ಆಪರೇಟ್ ಮಾಡೋರು ಎಲ್ಲ ಭಾಗಗಳನ್ನ ಜೋಡಿಸಿದ್ದಾರೆ. ಪ್ರಾಯೋಗಿಕವಾಗಿನೂ ಕೂಡ ಹಾರಾಟವನ್ನ ನಡೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳು ಸ್ಪಾಟಿಗೆ ಎಷ್ಟೊತ್ತಿಗೆ ಬರ್ಬೋದು ಅಂತ ಇನ್ಫಾರ್ಮೇಶನ್ ಇದೆ? ಇನ್ನೇನು ಅರ್ಧ ಗಂಟೆ ಒಳಗೆ SIT ಆಫೀಸಿಂದ ಅಧಿಕಾರಿಗಳು ಹೊರಡುವಂತಹ ಸಾಧ್ಯತೆಗಳು ಕೂಡ ಇದೆ. AC ಅವರು ಈಗಾಗಲೇ ಬರ್ತಾ ಇದ್ದಾರೆ. ಅವರು ಬಂದ ನಂತರವಾಗಿ SIT ಕಚೇರಿಯಿಂದ ನೇರವಾಗಿ ಧರ್ಮಸ್ಥಳದ ಈ ಭಾಗಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನೇರವಾಗಿ ಸ್ಪಾಟ್ ನಂಬರ್ 13 ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವತ್ತಿನ ಪ್ರಮುಖವಾದ ಹೈಲೈಟ್ಸ್, ಯಾಕೆಂದ್ರೆ ಪ್ರಮುಖವಾದ ಜಾಗವೂ ಕೂಡ ಹೌದು. ಇಡೀ ಪ್ರಕರಣದಲ್ಲಿ ಸ್ಪಾಟ್ ನಂಬರ್ 13 ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಯಾಕಂದ್ರೆ ಅನಾಮಿಕ ವ್ಯಕ್ತಿ ಕೊಟ್ಟಂತ ಹೇಳಿಕೆಯ ಪ್ರಕಾರವಾಗಿ ಇಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಅನ್ನೋದಾಗಿ ಹೇಳಿದ್ದ. ಮಾಸ್ ಬರಿಯಲ್ಲಿ ಈ ಭಾಗದಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಉತ್ಖನನ ಮಾಡೋದು SITಗೆ ಬಹಳಷ್ಟು ಸವಾಲಿನ ಕೆಲಸ ಆಗಿತ್ತು. ಯಾಕಂದ್ರೆ 16 ಸ್ಪಾಟ್ಗಳ ಪೈಕಿ ಈ 13ನೇ ಸ್ಪಾಟ್ ಅನ್ನುವಂಥದ್ದು ಬಹಳಷ್ಟು ನಿಗೂಢತೆಯನ್ನು ಕೂಡಿತ್ತು. ಅದಕ್ಕಾಗಿಯೇ ಜಿಪಿಆರ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ನಿನ್ನೆ ಒಂದು ಸುತ್ತಿನ ಹಾರಾಟವನ್ನ ಪ್ರಾಯೋಗಿಕವಾಗಿ ಜಿಪಿಆರ್ ಹಾರಾಡಿದೆ. ಇವತ್ತು ಮತ್ತೆ ಪ್ರಾಯೋಗಿಕವಾಗಿ ಡ್ರೋನ್ ಮೌಂಟೆಡ್ ಜಿಪಿಆರ್ ಸಿಸ್ಟಮ್ ಹಾರಾಟವನ್ನು ಮಾಡಿರುವಂತದ್ದು ಯಶಸ್ವಿಯಾಗಿ ಹಾರಾಟ ಆಗಿದೆ. ಆದರೆ ಇದೀಗ ಮಳೆ ಬರ್ತಾ ಇದೆ, ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದ ನಂತರವಾಗಿ ಮಳೆಯ ವಾತಾವರಣವಿದ್ರೆ ಮತ್ತೆ ಇಲ್ಲಿ ಶೋಧ ಮಾಡೋದು ಬಹಳಷ್ಟು ಡಿಲೇ ಆಗಬಹುದು. ಯಾಕಂದ್ರೆ ಮಳೆಯ ಕಾರಣಕ್ಕಾಗಿ ಮತ್ತಷ್ಟು ಡಿಲೇ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದ ನಂತರವಾಗಿ ಅಧಿಕೃತವಾಗಿ ಈ ಡ್ರೋನ್ ಮೌಂಟೆಡ್ ಜಿಪಿಆರ್ ಸಿಸ್ಟಮ್ ಅನ್ನ ಇಲ್ಲಿ ಹಾರಾಟ ಮಾಡೋಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆಗಿದೆ. ದೊಡ್ಡ ಗಾತ್ರದ ಡ್ರೋನ್ ನ ಕೆಳಭಾಗದಲ್ಲಿ ಈ ಜಿಪಿಆರ್ ಅನ್ನ ಮೌಂಟ್ ಮಾಡಲಾಗುತ್ತೆ. ಆ ಜಿಪಿಆರ್ ಇಂದ ನೇರವಾಗಿ ಭೂಮಿಯ ಒಳಗೆ ಅಂದ್ರೆ ಸುಮಾರು 15 ಅಡಿಗೂ ಹೆಚ್ಚು ಇದರ ತರಂಗಗಳು ಹೋಗುತ್ತೆ. ಅದರ ನೇರವಾದ ಚಿತ್ರಗಳು ಯಾರು ಆಪರೇಟರ್ ಇರ್ತಾನೆ ಅವನ ಕೈಯಲ್ಲಿರುವಂತಹ ಟ್ಯಾಬ್ಲೆಟ್ಗೆ ಅದರ ಚಿತ್ರಗಳು ಬರುತ್ತೆ. 2D ಮತ್ತು 3D ಚಿತ್ರಗಳು ನೇರವಾಗಿ ಭೂಗರ್ಭದ ಒಳಭಾಗದಿಂದ ಬರುತ್ತೆ. ಈ ನಿಟ್ಟಿನಲ್ಲಿ ಭೂಮಿಯ ಆಳದಲ್ಲಿರುವಂತಹ ಅಥವಾ ಹೂತು ಹಾಕಿದ್ದೇನೆ ಸುಮಾರು 8ಕ್ಕೂ ಹೆಚ್ಚು ಶವಗಳು ಭೂಮಿಯ ಕೆಳಭಾಗದಲ್ಲಿ ಇದೆ ಅಂತ ಹೇಳಿ ಅದು ಹೇಳ್ತಾ ಇದೆ. ಅದರ ನಿಖರವಾದ ಉತ್ತರ ಆ ಮೌಂಟ್ ಮೂಲಕವಾಗಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನ ಈ ಪ್ರಕರಣ ಸಮೀಪಿಸ್ತಾ ಇದೆ. ಕಳೆದ ಇಷ್ಟು ದಿನಗಳಲ್ಲಿ ಅಂದ್ರೆ ಇವತ್ತು ಉತ್ಖನನ ದಿನದ 13ನೇ ದಿನ 13ನೇ ಸ್ಪಾಟ್ ಅನ್ನ ಶೋಧ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಕಳೆದ ಇಷ್ಟು ದಿನಗಳಲ್ಲಿ ಇಷ್ಟು ಕುತೂಹಲವನ್ನ ಯಾವ ಸ್ಪಾಟ್ ಕೂಡ ಕಂಡುಕೊಂಡಿಲ್ಲ. 9ನೇ ಸ್ಪಾಟ್ ಇಂದ 12ನೇ ಸ್ಪಾಟ್ ವರೆಗೆ ಆತ ಅಲ್ಲಿ ಕಳೆಬರ ಇದೆ ಅಂತ ಹೇಳಿ ಬಹಳ ದೃಢವಾಗಿ ಹೇಳಿದ್ರು ಕೂಡ ಆನಂತರವಾಗಿ ಉತ್ಖನನ ಮಾಡಿದ ಬಳಿಕವಾಗಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಆದ್ರೆ 13ನೇ ಸ್ಪಾಟ್ ಅದು ಬಹಳ ಕುತೂಹಲವನ್ನ ಕೆಳಿಸಿರುವಂತದ್ದು. ಆತ ಹೇಳಿರುವಂತದ್ದು, ಇಲ್ಲಿ ಮಾಸ್ ಬರಿಯಲ್ ಮಾಡಿದ್ದೇನೆ, ಸಾಮೂಹಿಕವಾಗಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತೇಳಿ. ಇದನ್ನ ನೇರವಾಗಿ ಹಿಟಾಚಿ ಮೂಲಕವಾಗಿ ತೆಗೆಯೋಕೆ ಆಗಲ್ಲ. ಕೆಳಭಾಗದಲ್ಲಿ ನೇತ್ರಾವತಿಯ ಅಣೆಕಟ್ಟು ಇದೆ ಮತ್ತು ದೃಶ್ಯಗಳಲ್ಲಿ ನೋಡುವಂತೆ ವಿದ್ಯುತ್ ಕಂಬಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೈಮ್ ಲೈನ್ ಅನ್ನು ಕೂಡ ಎಳೆದಿರುವಂತದ್ದು. ಇಲ್ಲಿ ಹಾಕಿರುವಂತಹ ಕ್ರೈಮ್ ಲೈನ್ ಏನಿದೆ ಅಷ್ಟು ವ್ಯಾಪ್ತಿಯಲ್ಲಿ ಜಿಪಿಆರ್ ಮೂಲಕವಾಗಿ ಅದನ್ನ ಶೋಧ ಮಾಡಲಾಗುತ್ತೆ. ಭೂಮಿಯ ಕೆಳಭಾಗದಲ್ಲಿ ಯಾವುದಾದ್ರೂ ಅಂಶಗಳು ಕಂಡು ಬಂದ್ರೆ ಅದನ್ನ ಮತ್ತೆ ಹೊರ ತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಶರ್ಮಿತಾ, ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಪಾಟ್ ನಂಬರ್ 13 SIT ಕಚೇರಿಗೆ ಪ್ರಮುಖ ಅಧಿಕಾರಿಗಳು ಬಂದ ನಂತರವಾಗಿ ನೇರವಾಗಿ ಸ್ಪಾಟ್ ನಂಬರ್ 13ಕ್ಕೆ ಬರ್ತಾರೆ. ಆ ಬಳಿಕವಾಗಿ ಅಧಿಕೃತವಾಗಿ ಡ್ರೋನ್ ಮೌಂಟೆಡ್ ಜಿಪಿಆರ್ ಅನ್ನ ಹಾರಾಟ ಮಾಡಲಾಗುತ್ತೆ. 13ರ ರಹಸ್ಯ ಬಳಿಕ ಗೊತ್ತಾಗ್ಲಿಕ್ಕಿದೆ. ಶರ್ಮಿತಾ.
ಫೈನ್. ಕಿಶನ್, ಈಗ ಮಳೆ ಬರ್ತಾ ಇದೆ, ಬಹುಶಃ ಜಾಸ್ತಿ ಮಳೆ ಬಂದ್ರೆ ಇವತ್ತಿನ ಕಾರ್ಯಾಚರಣೆಗೆ ಈ ಯಂತ್ರವನ್ನ ಬಳಕೆ ಮಾಡೋಕೆ ಕಷ್ಟವಾಗಬಹುದು. ಹಾಗಾಗಿ ಕಾದ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದ್ರ ಜೊತೆಯಲ್ಲಿ ಒಂದ್ ವೇಳೆ ಇವತ್ತೇನಾದ್ರೂ ಆ ಸ್ಕ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅವಶೇಷ ಭೂಮಿಯೊಳಗೆ ಇದೆ ಅಂತ ಗೊತ್ತಾದ್ರೆ ಈ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವು ಸಿಕ್ಕಂಗಾಗುತ್ತೆ. ಜನರು ಕುತೂಹಲದಿಂದ ಅದನ್ನೇ ಎದುರು ನೋಡ್ತಾ ಇರೋದು. ಒಂದು ವೇಳೆ ಸಿಗಲಿಲ್ಲ ಅಂದ್ರೂ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆನೂ ಉದ್ಭವವಾಗುತ್ತೆ. ಮತ್ತೆ ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಕಿಶನ್, ಪ್ಲೀಸ್ ಬಿ ಆನ್ಲೈನ್. ಇನ್ನು ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದಿಂದಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪ್ರಕರಣದ ತನಿಖೆಯನ್ನ NHRC ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಕಾರಣ, ಒಬ್ಬ ವ್ಯಕ್ತಿ ನೂರಾರು ಶವಗಳನ್ನ ತಾನು ಹೂತಿಟ್ಟಿದ್ದೀನಿ, ನನಗೆ ನಿರ್ದೇಶನ ಅಥವಾ ಸೂಚನೆಯನ್ನ ಕೊಟ್ಟರು, ಅದರಂತೆ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರಿಂದ IPS ಅಧಿಕಾರಿ ಯುವರಾಜ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ದೆಹಲಿಯಿಂದ NHRC ಅಧಿಕಾರಿಗಳ ತಂಡ ಬಂದಿದೆ. ಈಗಾಗಲೇ ಅನಾಮಿಕನನ್ನ ಈ ತಂಡ ವಿಚಾರಣೆಯನ್ನ ನಡೆಸಿದೆ. ಎಲ್ಲ ಪಾಯಿಂಟ್ ಪರಿಶೀಲನೆಯನ್ನ NHRC ಮೆಂಬರ್ಸ್ ನಡೆಸ್ತಾರೆ. ಸುಮಟೋ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ನಿನ್ನೆಯೇ ಧರ್ಮಸ್ಥಳಕ್ಕೆ ಅಧಿಕಾರಿಗಳ ತಂಡ ಬಂದಿದೆ. SIT ಕಚೇರಿಗೂ ಹೋಗಿದ್ರು. ಸ್ಥಳೀಯ ಪೊಲೀಸರಿಗೂ ಮಾಹಿತಿಯನ್ನ ಕೊಡೋದಕ್ಕೆ ಹೇಳಿದ್ದಾರೆ. ಜೊತೆಯಲ್ಲಿ ಅನಾಮಿಕ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಈ ಟೀಮ್ ಒಳಪಡಿಸಿದೆ. ಇದನ್ನ ರಾಷ್ಟ್ರವ್ಯಾಪಿ ಗಂಭೀರ ಪ್ರಕರಣ ಅಂತೇಳಿ ಸಂಚಲನ ಸೃಷ್ಟಿ ಮಾಡಿದ್ದಲ್ಲದೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಸ್ವಯಂ ಪ್ರೇರಣೆಯಿಂದ ಈಗ ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಆರಂಭ ಮಾಡಿದೆ. ಯಾಕಂದ್ರೆ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳೋದು ಸಾಮಾನ್ಯದ ಮಾತಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ, ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಆತ ಹೇಳಿರೋದಕ್ಕೆ ಸ್ಟ್ರಾಂಗ್ ಆದಂಥ ಎವಿಡೆನ್ಸ್ ಇಲ್ಲಿವರೆಗೂ ಸಿಗದೇ ಇರಬಹುದು. ಆದರೆ ಇನ್ನಷ್ಟು ಜಾಗಗಳನ್ನು ನಾನು ತೋರಿಸೋದಕ್ಕೆ ರೆಡಿ ಇದ್ದೀನಿ, ನನಗೆ ನೆನಪಿದೆ ಅಂತ ಆತ ಇನ್ನೂ ಕೂಡ ಹೇಳ್ತಿರೋದ್ರಿಂದ, ಅದರಲ್ಲೂ ಇವತ್ತು ಸ್ಪಾಟ್ ನಂಬರ್ 13 8ಕ್ಕೂ ಹೆಚ್ಚು ಶವಗಳನ್ನು ಈ ಜಾಗದಲ್ಲಿ ನಾನು ಹೂತಿದ್ದೀನಿ ಅಂತ ಆತ ಹೇಳ್ತಾ ಇರೋದ್ರಿಂದ ಬೇರೆ ಬೇರೆ ತಂತ್ರಜ್ಞಾನದ ಮುಖಾಂತರಗಳನ್ನು ಕೂಡ ಯಂತ್ರಗಳನ್ನು ತರಿಸಿ ಆ ಶೋಧವನ್ನು ನಡೆಸಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಸೀರಿಯಸ್ ಆಗಿ ರಾಜ್ಯ ಸರ್ಕಾರನೂ ಕನ್ಸಿಡರ್ ಮಾಡಿದೆ. SIT ಅಧಿಕಾರಿಗಳು ಇದರಲ್ಲಿ ನಿರತರಾಗಿದ್ದಾರೆ. ಹೇಗಾದರೂ ಮಾಡಿ ಈ ಪ್ರಕರಣವನ್ನ ಭೇದಿಸಬೇಕು. ಆತ ಹೇಳ್ತಿರೋದು ನಿಜನ ಸುಳ್ಳ? ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವರ್ಷಗಳಿಂದ ಅಂತೆ ಕಂತೆ ಊಹಾಪೋಹ ಚರ್ಚೆಗಳು ಏನು ನಡೀತಾ ಇತ್ತು, ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವಂತ ಕಾರಣದಿಂದಾಗೇನೆ ಬಹಳಷ್ಟು ಪಾರದರ್ಶಕತೆಯಿಂದನೂ ಕೂಡ ಈ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲೂ ಲೋಪದೋಷಗಳು ಆಗದಂತೆ ಪ್ರತಿಯೊಂದು ಹಂತವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮುಂದೆ SIT ಅಧಿಕಾರಿಗಳ ಮೇಲೂ ಯಾವುದೇ ಒಂದು ಆರೋಪಗಳು ಬರಬಾರ್ದು ಅಥವಾ ಬೊಟ್ಟು ಮಾಡಿ ಯಾರು ತೋರಿಸಬಾರ್ದು. SIT ಬಂದ ಮೇಲೂ ಕೂಡ ಈ ಪ್ರಕರಣವನ್ನ ಸರಿಯಾಗಿ ತನಿಖೆ ನಡೆಸಲಿಲ್ಲ, ಭೇದಿಸಲಿಲ್ಲ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ತನಿಖೆಗಳನ್ನ ಪಾರದರ್ಶಕತೆಯಿಂದ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಈಗ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಕುತೂಹಲ ಇದ್ರೆ, ಇನ್ನೊಂದು ಕಡೆ ರಾಷ್ಟ್ರವ್ಯಾಪಿ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿದ್ರಿಂದ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗನು ಎಂಟ್ರಿ ಕೊಟ್ಟಿದೆ. ಸೊ ಈಗ ನಿನ್ನೆ ಬಂದಿದ್ದಾರೆ ಅಧಿಕಾರಿಗಳು, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಇವತ್ತು ಈ ತಂಡ ಎಲ್ಲಿಗೆ ವಿಸಿಟ್ ಮಾಡ್ತಿದೆ, ಅದ್ರ ಬಗ್ಗೆ ಮಾಹಿತಿ ಏನ್ ಸಿಗ್ತಾ ಇದೆ ಮಂಜು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಸಾರ್ವಜನಿಕ ವಲಯದಲ್ಲಂತೂ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತಹದ್ದು. ಯಾಕಂದ್ರೆ ಇವತ್ತು ಹೋಗುವಂತಹ ಸ್ಪಾಟ್ ನಂಬರ್ 13ರಲ್ಲಿ ಏನೆಲ್ಲ ಸಿಗುತ್ತೆ, ಅದರಲ್ಲೂ ಕೂಡ GPR ಯಂತ್ರದ ಮುಖಾಂತರವಾಗಿ ಇವತ್ತೇನಾದ್ರೂ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ ಅನ್ನುವಂತ ಒಂದು ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲೂ ಕೂಡ ಅಷ್ಟಿದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಕಾರಣಕ್ಕೋಸ್ಕರನೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದವರು ಕೂಡ ಅಷ್ಟೇ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡಿದ್ರು. ನಿನ್ನೆ SP ಯುವರಾಜ್ ನೇತೃತ್ವದಲ್ಲಿ ಒಂದು ತನಿಖಾ ತಂಡವು ಕೂಡ ಅಷ್ಟೇ ಬೆಳ್ತಂಗಡಿ ಭಾಗಕ್ಕೆ ಬಂದಿತ್ತು. ನಿನ್ನೆ ಇಡೀ ದಿನ ಬೆಳ್ತಂಗಡಿಯಲ್ಲಿರುವಂತಹ SITಯ ಕಚೇರಿಯಲ್ಲಿ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಸುಮಾರು 4-5 ಗಂಟೆಗಳ ಕಾಲ ಸಂಪೂರ್ಣವಾಗಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ SP ಯುವರಾಜ್ ಅವರ ನೇತೃತ್ವದಲ್ಲಿ ಆಗುತ್ತೆ. ನಿನ್ನೆ ಇಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾದಂತಹ ಬಳಿಕ ನೇರವಾಗಿ ಆತ ಏನೆಲ್ಲ 16 ಸ್ಪಾಟ್ಗಳನ್ನ ತೋರಿಸಿದ, ಪ್ರತಿಯೊಂದು ಸ್ಪಾಟ್ಗೂ ಕೂಡ ಅಷ್ಟೇ ವಿಸಿಟ್ ಮಾಡ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ SITಯ ತನಿಖಾಧಿಕಾರಿಗಳನ್ನು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಸ್ಪಾಟ್ ನಂಬರ್ 1ರಿಂದ 16ರವರೆಗೂ ಕೂಡ ಅಷ್ಟೇ ಹೋದಂತ ವೇಳೆಯಲ್ಲಿ ಅಲ್ಲಿ ಎಷ್ಟು ಅಡಿಯಷ್ಟು ನೀವು ಮಣ್ಣನ್ನ ತೆಗೆದ್ರಿ, ಯಾವ ಭಾಗದಲ್ಲಿ ತೆಗೆದ್ರಿ, ಮತ್ತು ಇಲ್ಲಿ ಏನೆಲ್ಲ ಕುರುಹುಗಳು ಪತ್ತೆಯಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದವರು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ SIT ತಂಡಕ್ಕೂ ಕೂಡ ಅವ್ರು ಹೇಳಿರುವಂತದ್ದು, ಪ್ರಾಥಮಿಕ ತನಿಖಾ ವರದಿಯನ್ನು ಕೂಡ ಅಷ್ಟೇ ನೀವು ಸಬ್ಮಿಟ್ ಮಾಡಿ. ಯಾಕಂದ್ರೆ ಇಲ್ಲಿನವರೆಗೂ ಕೂಡ ಏನೆಲ್ಲ ತನಿಖೆಯನ್ನ ಮಾಡಿದಿರಾ, ಏನೆಲ್ಲ ಮಹಜರ್ ರಿಪೋರ್ಟ್ ಆಗಿರ್ಬೋದು ಮತ್ತು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು,
ಕೇವಲ ದೂರುದಾರ ಅಷ್ಟೇ ಅಲ್ಲದೆ ಆತ ಹೇಳಿರುವಂತ ಒಂದಷ್ಟು ಜನರನ್ನು ಕೂಡ ಈಗಾಗಲೇ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದ್ದು, ಅವರು ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಟ್ರಿ, ಎಲ್ಲರನ್ನೂ ಕೂಡ ಅಷ್ಟೇ ನಮಗೆ ಪ್ರಾಥಮಿಕ ತನಿಖಾ ವರದಿಯನ್ನ ಕೊಡಿ ಅಂತ ಕೂಡ ಈಗಾಗಲೇ ಕೇಳಿದ್ದಾರೆ. ಇನ್ನು ಇವತ್ತು ಕೂಡ ಅಷ್ಟೇ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೂ ಕೂಡ ಈಗಾಗಲೇ ವಿಸಿಟ್ ಮಾಡಿರುವಂತದ್ದು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಆಗಿರುವಂತಹ ಎಫ್ಐಆರ್ಸ್ ಆಗಿರಬಹುದು, ಅಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ಸ್ ಆಗಿರಬಹುದು, ಎಲ್ಲವನ್ನೂ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಇವತ್ತಿನ ಒಂದು ಎಸ್ಐಟಿಯ ಕಾರ್ಯಾಚರಣೆಯಲ್ಲಿ ಜಿಪಿಆರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದವರು ಮತ್ತು ಎಸ್ಪಿ ಕೂಡ ಅಷ್ಟೇ ಖುದ್ದಾಗಿ ಅಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುವಾರಿ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಕೆಎನ್ ರಾಜಣ್ಣ ವಜಾ ಬೆನ್ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಮಧುಗಿರಿ ಬಂದ್ಗೆ ಅವರ ಬೆಂಬಲಿಗರು ಕರೆಯನ್ನ ಕೊಟ್ಟಿದ್ದಾರೆ. ಅಂಗಡಿ ಮುಂಗಟ್ಟನ್ನ ಬೆಂಬಲಿಗರು ಮುಚ್ಚಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ನಾಯಕನಿಗೆ ಅನ್ಯಾಯವಾಗಿದೆ, ಹೈಕಮಾಂಡ್ ಈ ರೀತಿ ನಿರ್ಧಾರ ಕೈಗೊಳ್ಳಬಾರ್ದಾಗಿತ್ತು, ಅವ್ರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು, ಅವರನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕು. ಸೊ ಈ ಆಗ್ರಹವನ್ನ ಮಾಡ್ತಾ ಇದೀಗ ಮಧುಗಿರಿ ಬಂದನ್ನ ಅವ್ರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಅಂದ್ರೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ, ಬಸ್ಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಎನ್ ರಾಜಣ್ಣ ವಜಾ ಬೆನ್ನಲ್ಲೇ ಆಕ್ರೋಶ ಅವರ ಕ್ಷೇತ್ರದಲ್ಲಿ ಭುಗಿಲೆದ್ದಿದೆ. ಬಸ್ಗಳನ್ನ ತಡೆದು ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಫೋಟೋ ಹಿಡಿದು ರಸ್ತೆಗೆ ಅಡ್ಡಲಾಗಿ ಮಲಗಿ ಕಿಡಿಕಾರ್ತಾ ಇದ್ದಾರೆ. ಇದು ತುಮಕೂರು ಜಿಲ್ಲೆಗೆ ಆಗಿರುವಂತ ಅನ್ಯಾಯ ಅಂತೇಳಿ ರಾಜಣ್ಣ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕೂಡಲೇ ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿ ಇದನ್ನ ಸರಿಪಡಿಸಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ರಾಜಣ್ಣ ಬೆಂಬಲಿಗರು ಕೊಡ್ತಾ ಇದ್ದಾರೆ. ಏನು ಒಂದು ಆಗಿದೆ ಅನಾಹುತ, ಮಧುಗಿರಿಗೆ ಮರೆಯಲಾಗದಂಥ ಒಂದು ಅನಾಹುತನ ಆಗಿದೆ. ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ, ಅಂದರೆ ಏನು ರಾಜಣ್ಣ ಅವರ ರಾಜೀನಾಮೆ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನು ಮರುಪರಿಶೀಲಿಸಬೇಕು. ಇದು ಮಧುಗಿರಿ ಒಂದಕ್ಕೆ ಅಲ್ಲ, ಇಡೀ ತುಮಕೂರು ಜಿಲ್ಲೆಗೆ ಆದಂಥ ಒಂದು ಅನ್ಯಾಯ ಅಂತ ಹೇಳ್ಬೋದು, ಮತ್ತು ಒಬ್ಬ ಹಿಂದುಳಿದ ನಾಯಕನ ತುಳಿತ ಅಂತ ಹೇಳ್ಬೋದು. ಇದರ ಬಗ್ಗೆ ಎಲ್ಲ ನಮ್ಮ ಮಧುಗಿರಿ ಜನತೆ ಇವತ್ತು ನಾವು 1 ಗಂಟೆಯಿಂದ ಮಧುಗಿರಿ ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮಧುಗಿರಿ ಜನತೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾವ ರೀತಿ ಅಂತಂದರೆ ಬೆಂಗಳೂರು ವಿಧಾನಸೌಧಕ್ಕೆ ಅಲ್ಲಿ ನಮ್ಮ ಜನ ಎಲ್ಲ ಹೋಗಿ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಖಂಡಿತ ಖಂಡನೀಯ. ಏಕೆಂದರೆ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು, ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ಏನೋ ಯಾವುದೋ ಷಡ್ಯಂತ್ರ ನಡೀತಾ ಇದೆ. ಏಕೆಂದರೆ ರಾಜಣ್ಣವ್ರೇನು ಭ್ರಷ್ಟಾಚಾರ ಮಾಡಿಲ್ಲ, ಹಗರಣ ಮಾಡಿಲ್ಲ, ಜೈಲಿಗೆ ಹೋಗಿ ಬಂದಿಲ್ಲ, ಕಳ್ತನ ಮಾಡಿಲ್ಲ. ಆದರೆ ವಿನಾಕಾರಣ ಏಕಾಏಕಿ ಸಚಿವ ಸಂಪುಟದಿಂದ ವಜಾ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಖಂಡಿಸ್ತೀವಿ. ಅದರಲ್ಲಿ ಎಸ್ಪೆಷಲಿ ಮಧುಗಿರಿಗೆ ಭಾಳ ಅನ್ಯಾಯ ಆಗಿದೆ, ಜಿಲ್ಲೆಗೆ ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಿಂದುಳಿದ ವರ್ಗದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ರಾಜಣ್ಣವರು ಬಡವರ ಪರ ಇರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಅನ್ಯಾಯ ಮಾಡಿರೋದು ಒಂದೇ, ರಾಜ್ಯಕ್ಕೆ ಅನ್ಯಾಯ ಮಾಡಿರೋದು ಒಂದೇ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ತುಮಕೂರು ರಿಪೋರ್ಟರ್ ವಿಠಲ್ ಕುಮಾರ್. ಮಧುಗಿರಿ ಬಂದನ್ನ ರಾಜಣ್ಣ ಬೆಂಬಲಿಗರು ಮಾಡ್ತಾ ಇದ್ದಾರೆ, ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರಾ? ಇದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಾ ಇದ್ದಾರಾ? ಸದ್ಯಕ್ಕೆ ಮಧುಗಿರಿಯಲ್ಲಿ ಯಾವ ತರ ಇದೆ ವಾತಾವರಣ?
ಧರ್ಮಿತಾ, ಸದ್ಯಕ್ಕೆ ಮಧುಗಿರಿಯಲ್ಲಿ ವಾತಾವರಣ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ರಾತ್ರಿಯಿಂದನೂ ಕೂಡ ಕಾರ್ಯಕರ್ತರು ಮಿಡ್ ನೈಟ್ ವರೆಗೂ ಕೂಡ ಸಭೆಗಳನ್ನ ಮಾಡಿದ್ದಾರೆ. ಮುಂದಿನ ಪ್ರತಿಭಟನೆ ರೂಪುರೇಷೆಗಳು ಹೇಗಿರಬೇಕು, ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇಗೆ ತರಬೇಕು, ಮತ್ತೆ ಜೊತೆಗೆ ಸಿಎಂ ಈ ರೀತಿ ಈ ಪ್ರಕರಣದಲ್ಲಿ ಹೇಗೆ ವರ್ಷ ಮಾಡಬೇಕು ಎಂಬುದರ ಕಂಪ್ಲೀಟ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಇವಾಗ ಒಂದು ಡಿಸಿಷನ್ ಬಂದಿರತಕ್ಕಂಥದ್ದು. ಏನು ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ಈ ಒಂದು ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಮಧುಗಿರಿಯ 3 ಸರ್ಕಲ್ಗಳಲ್ಲಿ ಪ್ರತಿಭಟನೆಯ ಒಂದು ಸಾವು ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅಂಗಡಿಗಳು ತೆರಳಿ ಬಲವಂತವಾಗಿ ಕೆಲವೊಂದು ಕಾರ್ಯಕರ್ತರು ಪ್ರತಿಭಟನಾಕಾರರನ್ನ ಅಂದ್ರೆ ಏನು ಅಂಗಡಿ ಮುಂಗಟ್ಟನ್ನ ಬಲವಂತವಾಗಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ವಿಜುವಲ್ ಅಲ್ಲಿ ನೋಡ್ಬೋದು, ಒಂದು ಅಂಗಡಿ ಮುಂಗಟ್ಟೆ ಒಂದು ಬಟ್ಟೆ ಅಂಗಡಿಯನ್ನ ಅಲ್ಲೂ ಕೂಡ ಒಂದು ಬಲವಂತವಾಗಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ಜೊತೆಗೆ ಈಗಾಗಲೇ ಅಲ್ಲಿ ಒಬ್ಬ ಕಟ್ಟ ಅಭಿಮಾನಿ, ರಾಜಣ್ಣ ಅವರ ಕಟ್ಟ ಅಭಿಮಾನಿ ಒಬ್ಬ ಯುವಕ ಆತ್ಮಹತ್ಯೆಗೆ ಯತ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿದ್ದಂತ ಕಾರ್ಯಕರ್ತರು ಜೊತೆಗೆ ಅಲ್ಲಿದ್ದಂತ ಪೊಲೀಸರು ಆತನನ್ನ ಬಿಡಿಸ್ಕೊಂಡು ಆತನಿಗೆ ಸಮಾಧಾನ ಮಾಡ್ತಕ್ಕಂಥದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಮಧುಗಿರಿಯಲ್ಲಿ ಈಗ ಆಕ್ರೋಶ ತೀವ್ರಗೊಳ್ತಾ ಇದೆ. ರಾಜಣ್ಣ ಬೆಂಬಲಿಗರು ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಈ ನಿರ್ಧಾರ ಸರಿಯಿಲ್ಲ, ಅವ್ರನ್ನ ವಜಾ ಮಾಡಬಾರ್ದು, ಸಂಪುಟದಿಂದ ಅವ್ರ ರಾಜೀನಾಮೆಯನ್ನ ಪಡ್ಕೊಳ್ಬಾರ್ದು, ಅಂಗೀಕಾರ ಮಾಡಬಾರ್ದು, ಅವರು ಸಚಿವ ಸ್ಥಾನದಲ್ಲಿ ಮುಂದುವರಬೇಕು. ಇದು ಕೇವಲ ಮಧುಗಿರಿಗೆ ಮಾಡುವಂಥ ಅನ್ಯಾಯವಲ್ಲ, ಇಡೀ ತುಮಕೂರಿಗೆ ಮಾಡುವಂಥ ಅನ್ಯಾಯ ಅಂಥೇಳಿ ಅವ್ರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ರಾಜಣ್ಣ ವಜಾ ಬೆನ್ನಲ್ಲೇ ಮಧುಗಿರಿಯಲ್ಲಿ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವ್ರ ಬೆಂಬಲಿಗರು ಯಾವ ಹಂತದವರೆಗೆ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತಂದ್ರೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ರಾಜಣ್ಣ ಬೆಂಬಲಿಗನೊಬ್ಬ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡಿದ್ದಾನೆ ಬೆಂಬಲಿಗ. ಈ ವೇಳೆ ಸ್ಥಳೀಯರು ರಾಜಣ್ಣ ಆಪ್ತನನ್ನ ಬೆಂಬಲಿಗನನ್ನ ರಕ್ಷಣೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತ ಒಬ್ಬ ಯುವಕ ಈ ರೀತಿ ಪೆಟ್ರೋಲನ್ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದ. ಆದರೆ ಅಲ್ಲಿದ್ದಂಥ ಸ್ಥಳೀಯರು, ಇತರೆ ಬೆಂಬಲಿಗರು ಕೂಡಲೇ ಆತನನ್ನ ರಕ್ಷಣೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಯುವಕ ಪೆಟ್ರೋಲ್ ಅನ್ನ ತಂದಿದ್ದಾನೆ ಬಾಟ್ಲಲ್ಲಿ. ಆ ಪ್ರತಿಭಟನೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಮೈ ಮೇಲೆ ಸುರ್ಕೊಂಡಿದ್ದಾನೆ. ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ತಕ್ಷಣಕ್ಕೆ ಬೆಂಬಲಿಗರು ಎಚ್ಚೆತ್ತುಕೊಳ್ತಾರೆ. ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗ್ತಾರೆ. ಮತ್ತೆ ಬಾಟ್ಲನ್ನು ಅವನ ಹತ್ರ ಇಸ್ಕೊಂಡಿದ್ದಾರೆ ಕೂಡ. ರಾಜಣ್ಣ ವಜಾ ಬೆನ್ನಲ್ಲೇ ಮಧುಗಿರಿಯಲ್ಲಿ ಆಕ್ರೋಶ ಭುಗಿಲೆದಿದೆ. ಮಧುಗಿರಿ ಬಂದ್ ಮಾಡಿದ್ದಾರೆ ರಾಜಣ್ಣ ಬೆಂಬಲಿಗರು. ಬಲವಂತವಾಗಿ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ ರಾಜಣ್ಣ ಬೆಂಬಲಿಗರು. ಬಟ್ಟೆ ಅಂಗಡಿಯ ಬೊಂಬೆಗಳನ್ನ ಪೀಸ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧುಗಿರಿ ಬಂದನ್ನ ಬಲವಂತವಾಗಿ ಮಾಡಿಸ್ತಾ ಇದ್ದಾರೆ. ಯಾವ್ಯಾವ ಅಂಗಡಿ ಮುಚ್ಚಿರ್ಲಿಲ್ಲ ಅಲ್ಲೆಲ್ಲ ಬಲವಂತವಾಗಿ ಹೋಗಿ ಮುಚ್ಚಿಸೋ ಪ್ರಯತ್ನ ಮಾಡುವಾಗ ಒಂದು ಬಟ್ಟೆ ಅಂಗಡಿಯಲ್ಲಿ ಅಲ್ಲಿ ಡಿಸ್ಪ್ಲೇಗೆ ಏನು ಬೊಂಬೆಗಳನ್ನ ಇಟ್ಟಿರ್ತಾರೆ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟು ಒತ್ತಾಯಪೂರ್ವಕವಾಗಿ ಅದನ್ನೆಲ್ಲ ಹರಿದಾಕ್ತಾ ಇದ್ದಾರೆ, ಕೆಳಗಡೆ ಎಳಿತಾ ಇದ್ದಾರೆ, ಒಡೆದು ಹಾಕಿದ್ದಾರೆ, ಗೊಂಬೆಗಳನ್ನು ಪೀಸ್ ಮಾಡಿದ್ದಾರೆ. ಇನ್ನು ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ನಿನ್ನೆ ವಜಾ ಮಾಡಲಾಗಿತ್ತು. ಹಾಗಾಗಿ ಸಿಎಂ ಮೇಲೆ ಮುನಿಸಿಕೊಂಡ್ರ ಕೆಎನ್ ರಾಜಣ್ಣ ಅಂತ ಅನ್ನಿಸ್ತಿದೆ. ಇವತ್ತಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ಇವತ್ತಿನ ಕಲಾಪಕ್ಕೆ ಗೈರಾಗಿದ್ದಾರೆ ಕೆಎನ್ ರಾಜಣ್ಣ. ತಮ್ಮ ಅಪಾರ್ಟ್ಮೆಂಟ್ನಲ್ಲೇ ಅವರು ಉಳ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ರಾಜಣ್ಣ ಭೇಟಿಯಾಗಿ ತೆರಳಿದ್ದಾರೆ ಆಪ್ತ ಸಹಾಯಕರು. ಅಪಾರ್ಟ್ಮೆಂಟ್ನಲ್ಲೇ ರಾಜಣ್ಣ ಉಳ್ಕೊಂಡಿದ್ದಾರೆ. ಇವತ್ತು ಅಧಿವೇಶನ ನಡೀತಾ ಇದ್ರು ಕೂಡ ಕಲಾಪಕ್ಕೆ ರಾಜಣ್ಣ ಅವರು ಬಂದಿಲ್ಲ. ಸಚಿವ ಸ್ಥಾನ ಹೋಗಿದೆ, ಶಾಸಕರಾಗಿ ರಾಜಣ್ಣ ಇನ್ನೂ ಇದ್ದಾರೆ, ಆದರೆ ಕಲಾಪಕ್ಕೆ ಅವರು ಬಂದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ರಾಜಣ್ಣ ಅವರು ಇದೀಗ ಸಿದ್ದರಾಮಯ್ಯ ಅವ್ರ ಮೇಲೆ ಮುನಿಸಿಕೊಂಡಿದ್ದಾರಾ ಅಂಥೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ, ಪ್ರಶ್ನೆಗಳು ಉದ್ಭವವಾಗಿದೆ. ನಿನ್ನೆ ಸಿದ್ದರಾಮಯ್ಯ ಅವ್ರನ್ನು ಕೂಡ ರಾಜಣ್ಣ ಅವರು ಭೇಟಿ ಮಾಡಿದ್ರು. ಆಗ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಅಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ, ನಾನು ಅಸಹಾಯಕನಾಗ್ಬಿಟ್ಟೆ, ಹೈಕಮಾಂಡ್ ಹೇಳಿದಾಗ ಕೈ ಚೆಲ್ಲಬೇಕಾಯಿತು ಅಂತ ಒಂದು ಸಮಾಧಾನ ಮಾಡೋ ಪ್ರಯತ್ನ ಎಲ್ಲ ಸಿ ಎಂ ಮಾಡಿದ್ರು ಅಂತಲೂ ಮಾಹಿತಿಗಳಿದೆ. ಆದರೆ ಇವತ್ತು ಬೆಳವಣಿಗೆ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಮೇಲೆ ಮುನಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನು ಸದನ ಆರಂಭ ಆಗ್ತಾ ಇದ್ದಂಗೆ ಇದೇ ವಿಷಯ ಪ್ರಸ್ತಾಪ ಆಯಿತು. ರಾಜಣ್ಣ ವಜಾ ವಿಷಯನೇ ಗದ್ದಲಕ್ಕೆ ಕಾರಣ ಆಯಿತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು.
ಯಾವ ಕಾರಣಕ್ಕೆ ರಾಜಣ್ಣ ಅವರು ವಜಾ ಆಯಿತು ಹೇಳಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ರಾಜಣ್ಣ ಅವ್ರು ನಿನ್ನೆ ಮಾಧ್ಯಮದ ಮುಂದೆ ಮಾತನಾಡುವಾಗ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ, ಪಿತೂರಿ ಆಗಿದೆ ಅಂತೆಲ್ಲ ಆರೋಪ ಮಾಡಿದ್ರು. ಆದರೆ ಯಾರು ಮಾಡಿದ್ದಾರೆ ಅಂತ ಅವ್ರು ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತಾನು ಹೇಳಿದ್ರಲ್ಲ. ಈ ಆರೋಪದ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಉಲ್ಲೇಖ ಮಾಡಿದ್ರು. ಪಿತೂರಿ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಿ ಅಂತ ಕೇಳಿದ್ರು. ಸಚಿವರ ವಜಾ ಆಗಿದೆ, ಆದರೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಸದನ ನಡೆಯುವಾಗಲೇ ಸಿಎಂ ಸಚಿವರ ವಜಾ ಆಗಿರೋ ಬಗ್ಗೆ ಮಾಹಿತಿ ನೀಡಬೇಕು. ನಿನ್ನೆ ಘಟನೆ ಆಗಿರೋದು, ಸಿಎಂ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ ಅಂತ ಅಲ್ಲೆಲ್ಲ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ಗದ್ದಲ ಉಂಟಾಯಿತು. ಈ ವೇಳೆ ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ಇದವರ ಇಂಟರ್ನಲ್ ಮ್ಯಾಟರ್ ಅಂತ ಹೇಳಿದ್ದಾರೆ. ನೋಡಿ, ಸದನದ ನಮ್ಮದು ಕರ್ತವ್ಯ ಆದ ತಕ್ಷಣವೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣವೇ ಈ ಸದನ ನಡೀತಾ ಇದೆ. ಈಗ ಸದನ ನಡೀತಾ ಇದೆ. ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಇಮಿಡಿಯೇಟಾಗಿ, ಯಾಕಂದ್ರೆ ಸದನ ನಡೀಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳಬೇಕು. ಹೇಳೇ ಇಲ್ಲಲ್ಲ, ಅಲ್ಲ ಬಂದಾಗಲ್ಲ ಹೇಳ, ಹಂಗಾಗಲ್ಲ ಸರ್. ಹಂಗ ನೋಡಿ, ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ಕಾಗುತ್ತಾ? ನೋಡಿ ಹಂಗ ನೋಡಿ, ಇಲ್ಲ ಇದು ಬಹಳ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಇದಕ್ಕೆ ಸತ್ಯ ಅದರ ನಂತರ ಬರ್ತಾರೆ. ಈಗ ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಅದರ ನಂತರ ಕಾರಣಕ್ಕೆ ವಜಾ ಮಾಡಿದ್ರಿ, ಬರ್ತಾರೆ. ಈಗ ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದ್ದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿನಾ? ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರ ಅವ್ರನ್ನ? ಸತ್ಯನೇ ಹೇಳ್ಬಾರ್ದಾಗದೆ. ಕ್ವಶನ್ ಅವರ್ ನೀವು ಐ ಆಮ್ ವೆರಿ ಸಾರಿ, ನೀವು ಇಟ್ ಇಸ್ ಅನ್ ಇಂಟರ್ನಲ್ ಮ್ಯಾಟರ್ ಅಂತ ಒಂದು ಮಾತು ಹೇಳಿದ್ರಿ. ಇನ್ನು ಸಂಪುಟದಿಂದ ರಾಜಣ್ಣ ವಜಾ ಬೆಳವಣಿಗೆ ಬಗ್ಗೆ ಡಿಸಿಎಂ ಡಿಕೆಶಿಯನ್ನ ಕಿಚ್ಚಾಯಿಸಿದ್ರು ಬಿಜೆಪಿ ಶಾಸಕ ಸುನಿಲ್ ಕುಮಾರ್. ಪ್ರಶ್ನೋತ್ತರ ಕಲಾಪದ ವೇಳೆ ಉತ್ತರ ಕೊಡೋದಕ್ಕೆ ಮುಂದಾದಾಗ ಕೆಮ್ಮುದ್ರು ಡಿಕೆಶಿ. ನೀವು ಕೆಮ್ಮುದ್ರೆ ಇನ್ನೂ ಅಪಾಯ ಯಾರ್ಯಾರಿಗೆ ಕಾದಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಸುನಿಲ್ ಕುಮಾರ್ ಕಿಚ್ಚಾಯಿಸಿದ್ದಾರೆ. ಈ ಕೆಬಿಜಿನಲ್ಲಿ ಆಲ್ಮಟ್ಟಿ ಎಡದಂಡೆ ಕಾಲುವೆ ಯೋಜನೆಯಲ್ಲಿ ಇದನ್ನ ಹಳೆಯದ ಕೆಲಸ, ಇದು ಓಲ್ಡ್ ಬಸವಬಾಗೇವಾಡಿ ಮುದ್ದೇಬಿಹಾಳ್ ಆರ್ಕೆನಾ ನಾನು ಕೊಡಲ್ಲ, ಏನಾಯ್ತು ನೇರಾಗಿ ಹೇಳ್ತೀನಿ ನಾನು. ಬಸವಬಾಗೇವಾಡಿ ಮುದ್ದೇಬಿಹಾಳ್ ಸುರ್ಪುರ್ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಓಕೆ, ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನ ಕೆಮ್ತಾರೆ, ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ನಿಮ್ಮೆಲ್ಲರ ಸುನೀಲು, ಹಾಗೆ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು.